ದೇವರ ದಯದಿಂದ ಶಶಾಂಕ್ ಇನ್ನೂ ಬದುಕಿದ್ದಾನೆ. ಇವನ್ ಬದುಕಿದ್ರು ನಾಚಿಕೆ ಇಲ್ಲದೆ ಇನ್ನೊಂದು ಮದುವೆ ಆಗಿದ್ದಾಳೆ ಅವಳು. ಅದು ನಿಮ್ಮೆಲ್ಲರಿಗೂ ಸುಳ್ಳು ಹೇಳಿ. ಈ ವಿಷಯನ ಮೊದಲೇ ಯಾಕೆ ಹೇಳಿಲ್ಲ ನೀವು? ನೋಡಿ, ಮನೆಗೆ ಬಂದ ಅತಿಥಿಗಳಿಗೆ ಅವಮಾನ ಮಾಡೋದು ನನಗಿಷ್ಟ ಇಲ್ಲ. ಆದ್ರೆ ನಿಮ್ಮ ಹುಚ್ಚು ತಮಾಷೆ ನನಗಿಡ್ಸಲ್ಲ. ತಮಾಷೆನ? ನಾನಾ ತಮಾಷೆ ಮಾಡ್ತಿರೋದು? ನಾನಲ್ಲ, ತಮಾಷೆ ಮಾಡ್ತಿರೋದು ಅವಳು. ನಿಮ್ ನಂಬಿಕೆಗೆ ನಿಮ್ಗೆ ದ್ರೋಹ ಮಾಡಿದಾಳೆ. ನಮ್ಮ ಹುಡುಗನ ಪ್ರೀತಿಗೆ ಅವಮಾನ ಮಾಡಿದಾಳೆ. ಮದುವೆ, ತಾಳಿ, ಸಪ್ತಪದಿಗೆ ಅವಮಾನ ಮಾಡಿ ತಮಾಷೆ ಮಾಡ್ತಿದ್ದಾಳೆ ಅವಳು. ಆರ್ತಿ, ಯಾಕೆ ಸುಮ್ಮನೆ ನಿಂತಿದ್ಯಾ? ಇವ್ರು ಹೇಳ್ತಿರೋದು ನಿಜಾನ? ಮಾತಾಡು. ಮಾತಾಡು ಆರ್ತಿ. ನೀನು ನಮ್ಗೆ ಯಾವ ಸುಳ್ಳು ಹೇಳಿಲ್ಲ. ನೀನು ಯಾರಿಗೂ ಹೆದರ್ಕೋಬೇಕಾಗಿಲ್ಲ. ನಾವೆಲ್ಲರೂ ನಿಮ್ಮ ಜೊತೆಲಿದ್ದೀವಿ. ಅದ್ಗೆ ನೀವ್ ಯಾವ ಸುಳ್ಳು ಹೇಳಿಲ್ಲ. ಇವ್ರು ಹೇಳ್ತೀರ ಸುಳ್ಳು ಅಂತ ಹೇಳಿ ಅದ್ಗೆ. ಇವ್ರು ಹೇಳ್ತಾ ಇರೋದು ನಿಜ. ನಾನು ನಿಮ್ಮೆಲ್ರಿಗೂ ಸುಳ್ಳು ಹೇಳಿದ್ದೀನಿ. ಅಯ್ಯೋ, ಎಂಥ ಕಾಲ ಬಂತಪ್ಪ. ಮೊದಲನೇ ಗಂಡ ಇನ್ನು ಜೀವಂತವಾಗಿರೋವಾಗ್ಲೇ ಮತ್ತೊಂದು ಮದ್ವೆ ಮಾಡ್ಕೊಳ್ಳೋದ? ಈಗ ಆರ್ತಿಗೆ ಯಾರ್ ಗಂಡ? ನಮ್ ಸೂರ್ಯನೋ ಅಥವಾ ಈ ಶಶಾಂಕನೋ? ಏನ್ ಮಾತು ಅಂತ ಆಡ್ತಿದ್ದೀರಾ? ಇವಳು ಮೊದಲು ತಾಳಿ ಕಟ್ಟೋನು ನಮ್ ಶಶಾಂಕ. ಅಂದ್ಮೇಲೆ ಶಶಾಂಕ ಇವಳು ಗಂಡ. ಅದಕ್ಕೆ ನಮ್ಮನೆ ಸೊಸೆನ ಮೊಮ್ಮಗನ ನಮ್ಮನೆ ಕರ್ಕೊಂಡು ಹೋಗಿ ಬಂದಿದ್ದೀನಿ. ಇದು ಸಾಧ್ಯ ಇಲ್ಲ. ಆರ್ತಿ ನಮ್ಮ ಸೂರ್ಯನ ಮಗುಗೆ ಜನ್ಮ ಕೊಡ್ತಾ ಇದ್ದಾಳೆ. ನಾನು ಅವಳನ್ನೆಲ್ಲೂ ಕಳ್ಸಲ್ಲ. ಗಾಯತ್ರಿ, ನೀನ್ ಸ್ವಲ್ಪ ಸುಮ್ಮನೆ ಇರು. ಆರ್ತಿ ಸುಳ್ಳು ಹೇಳಿ ನಮ್ಮ ಪ್ರೀತಿ ವಿಶ್ವಾಸಕ್ಕೆ ವಂಚನೆ ಮಾಡಿದ್ದಾಳೆ. ನಾವು ಅವಳಿಗೆಲ್ಲ ಏನೇನ್ ಮಾಡಿದ್ವಿ, ಅವಳು ಮಾಡಿದ ತಪ್ಪನ್ನೆಲ್ಲ ಕ್ಷಮಿಸಿ ಪ್ರೀತಿಸಿ ಅವಳನ್ನ ಮನೇಲಿ ಇಟ್ಕೊಂಡಿದ್ವಿ. ಆದ್ರೆ ಅವಳು ನಮಗೆ ಮಾಡಿದ್ದೇನು? ಮೋಸ, ವಂಚನೆ, ಸುಳ್ಳು. ನಾನು ಇದನ್ನೆಲ್ಲ ಸಹಿಸ್ಕೊಳ್ಳೋಕೆ ಸಾಧ್ಯನೇ ಇಲ್ಲ. ಇನ್ನೊಂದು ಕ್ಷಣ ಅವಳಿ ಮನೇಲಿ ಇರ್ಕೂಡ್ದು. ಅವಳನ್ನ ಈ ಕ್ಷಣ ಮನೆ ಬಿಟ್ಟು ಹೊರಗಡೆ ಹೋಗಕ್ಕೆ ಹೇಳು. ಶಕುಂತಲ ಅವರೇ, ನೀವು ನಿಮ್ಮ ಸೊಸೆನ ಕರ್ಕೊಂಡು ಹೋಗ್ಬೋದು. ನೋಡಿದ್ಯಾ, ನಮ್ ಗಂಡನ ಮನೆ ನನ್ನ ಅತ್ತೆ ಮಾವನ ಮನೆ ಅಂತ ಕುಣಿತಿದ್ದೆ.
ಈ ಮನೆಯಲ್ಲಿ ನಿನ್ಗೆ ಎಷ್ಟು ಮರ್ಯಾದೆ ಇದೆ ಅಂತ ಗೊತ್ತಾಯ್ತಲ್ಲ. ನಡಿ. ಇಲ್ಲ ಅತ್ತೆ, ನಾನು ಸೂರ್ಯ ಅವ್ರನ್ನ ಬಿಟ್ಟು ಎಲ್ಲೂ ಬರಲ್ಲ. ನೋಡು, ಎಷ್ಟೇ ಆದ್ರೂ ಶಶಾಂಕ್ ನಿನ್ ಗಂಡ. ಏನೇ ಆಗ್ಲಿ ನೀನ್ ಅವನ ಜೊತೆನಲ್ಲೇ ಇರಬೇಕು, ಅವನ ಜೊತೆನಲ್ಲೇ ಬಾಳ್ಬೇಕು. ಇಷ್ಟೆಲ್ಲ ಆದ್ಮೇಲೆ ಈ ಮನೆಯಲ್ಲಿ ಹೇಗಿರ್ತೀಯ? ಅದಕ್ಕೆ ಅರ್ಥ ಇದೆಯಾ? ನೀನೇ ಈ ಮನೆಯಲ್ಲಿ ಇರ್ತೀನಿ ಅಂದ್ರು ಇವ್ರು ಯಾರು ನಿನ್ನ ಬಿಡೋದಿಲ್ಲ. ಹಳೆದನ್ನೆಲ್ಲ ಮರೆತು ಶಶಾಂಕ್ ಜೊತೆನಲ್ಲಿ ಹೊಸ ಜೀವನ ಶುರು ಮಾಡುವಂತೆ ಬಾ ನಮ್ ಜೊತೆ. ಆರ್ತಿ ಅವರೆಲ್ಲೂ ಹೋಗ್ತಿಲ್ಲ. ಅವ್ರು ಈ ಮನೆ ಸೊಸೆ ಇದೇ ಮನೆಯಲ್ಲಿ ನನ್ನ ಜೊತೆನೇ ಇರ್ತಾರೆ. ಸೂರ್ಯ, ವಿಷಯ ಗೊತ್ತಾಗ್ಯೂ ಅವಳೆಷ್ಟು ಸುಳ್ಳು ಹೇಳಿದಾಳೆ ಅಂತ ತಿಳಿದು ಅವಳು ಇನ್ನೂ ಈ ಮನೆ ಅವ್ರು ಒತ್ತಡಕ್ಕೆ ಸಿಕ್ಕಾಕೊಂಡು ಈ ವಿಷಯನ ಮುಚ್ಚಿಟ್ಟಿದ್ದಾರೆ ಅಪ್ಪ. ಅದಕ್ಕೆ ಪಶ್ಚಾತ್ತಾಪನೂ ಪಡ್ತಿದ್ದಾರೆ. ನೀವೇ ಎಷ್ಟೋ ಸತಿ ಹೇಳಿದ್ದೀರಲ್ವಾ, ಆರ್ತಿ ಅವರು ಈ ಮನೆ ಸೊಸೆ ಆಗಿರೋದಕ್ಕೆ ನಿಮ್ಗೆ ಎಷ್ಟು ಹೆಮ್ಮೆ ಅಂತ. ಅವ್ರು ತನ್ನ ತಾಯಿ ಧರ್ಮನು ತುಂಬಾ ಚೆನ್ನಾಗಿ ನಿಭಾಯಿಸ್ತಿದ್ದಾರೆ. ಅರ್ಪಿತಾ ಹೋದ್ಮೇಲೆ ನನಗೆ ಜೀವನನೇ ಬೇಕಾಗಿಲ್ಲ ಅಂತ ಕೂತಿದ್ದೆ. ನನಗೂ ಮತ್ತೆ ಬದುಕೋಕೆ ಆಸೆ ತೋರಿಸಿ ನನಗೆ ಮತ್ತೊಂದು ಜನ್ಮ ಕೊಟ್ಟು ನನ್ನನ್ನು ಮನುಷ್ಯನಾಗಿ ಮಾಡಿದ್ದಾರೆ. ಸೂರ್ಯ, ಆರ್ತಿ ಮನೇಲೆ ಇರಬೇಕು ಅನ್ನೋ ಹಠ ನಿಂದಾದ್ರೆ ನೀನು ಮನೆ ಬಿಟ್ಟು ಹೋಗ್ಬೋದು. ಸುಳ್ಳು ಹೇಳೋರ್ನ ಸಪೋರ್ಟ್ ಮಾಡೋರು ಇವ್ರು ಯಾರಿಗೂ ಈ ಮನೆಯಲ್ಲಿ ಜಾಗ ಇಲ್ಲ. ರೀ, ಆರ್ತಿ ನಮ್ಮ ಮನೆ ಸೊಸೆ, ಸೂರ್ಯನ ಮಗುಗೆ ಜನ್ಮ ಕೊಡ್ತಾ ಇದ್ದಾಳೆ. ಅವಳಿಗೆ ಮನೆ ಬಿಟ್ಟು ಹೋಗಕ್ ಸಾಧ್ಯನೇ ಇಲ್ಲ. ಗಾಯತ್ರಿ, ಈ ವಿಷಯದಲ್ಲಿ ನಿನ್ ಮಧ್ಯ ತಲೆ ಹಾಕ್ಬೇಡ. ಅವಳಿಗೂ ಈ ಮನೆಗೂ ಇನ್ನೇನು ಸಂಬಂಧ ಇಲ್ಲ. ನಿನಗೆ ಆರ್ತಿ ಬೇಕೇ ಬೇಕು ಅನ್ನೋದಾದ್ರೆ ನೀನು ಅವ್ರ ಜೊತೆ ಹೋಗ್ಬೋದು. ನೋಡಿದ್ಯಾ, ಈ ಮನೆಯಲ್ಲಿ ನಿನಗೆ ಜಾಗ ಇಲ್ಲ ಅಂತ ಗೊತ್ತಾಯ್ತು ತಾನೆ. ನಡಿ ನಮ್ ಜೊತೆ ನಮ್ಮ ಮನೆಗೆ. ಶಶು, ನಡಿ ಹೋಗೋಣ. ಇವಳು ಬರೋದಿಲ್ಲ ನಮ್ಮ ಜೊತೆ. ಮನೆ ಹೋಗಿ ಏನ್ ಮಾಡ್ಬೇಕು ಅನ್ನೋದನ್ನ ಯೋಚನೆ ಮಾಡೋಣ.
ಆರ್ತಿ, ನಿನ್ಗಾಗ್ಲೇ ಹೇಳಿದ್ನಲ್ಲ, ಈ ಮನೆ ನಿನಗೆ ಜಾಗ ಇಲ್ಲ ಅಂತ. ನೀನಿನ್ನು ಹೊರಡ್ಬೋದು. ಆರ್ತಿ ಅವ್ರು ಎಲ್ಲೂ ಒಂಟಿಯಾಗಿ ಹೋಗ್ತಾ ಇಲ್ಲ ಅಪ್ಪ. ಅವ್ರು ಹೋಗೋದಾದ್ರೆ ನಾನು ಅವ್ರ ಜೊತೆ ಹೋಗ್ತಾ ಇದ್ದೀನಿ. ಸೂರ್ಯ, ನನಗಿಂತ ಹೊರಗೆ ನಿಂತು ಬಂದು ಆರ್ತಿನೇ ಹೆಚ್ಚಾದ್ಲ ನಿನಗೆ. ನನ್ನ ಮಾತು ಕೇಳು, ಅವಳು ಹೋಗ್ಲಿ ಬಿಡು. ನಿನ್ ಜೀವನದಲ್ಲಿ ಅವಳು ಮತ್ತೆ ಬಿರುಗಾಳಿ ಎಬ್ಸಲ್ಲ ಅಂತ ಏನ್ ಗ್ಯಾರಂಟಿ? ಅಪ್ಪ, ನಾನು ನಿಮ್ಮನ್ನ ಸಾಕ್ಷಿ ಇಟ್ಕೊಂಡು ಅಗ್ನಿ ಸಾಕ್ಷಿಯಾಗಿ ಆರ್ತಿ ಅವ್ರಿಗೆ ತಾಳಿ ಕಟ್ಟಿದ್ದೀನಿ. ಅವ್ರ ಸುಖ ದುಃಖಗಳಲ್ಲಿ ನಾನು ಅವ್ರ ಜೊತೆ ಇರ್ತೀನಿ ಅಂತ ಮಾತು ಕೊಟ್ಟಿದ್ದೀನಿ. ಸುಳ್ಳು ಹೇಳೋರ್ ಕಂಡ್ರೆ ನನ್ಗಾಗಲ್ಲ ಅಂತ ನಿನಗೆ ಚೆನ್ನಾಗಿ ಗೊತ್ತು. ನೀನು ಅವಳು ಸಪೋರ್ಟ್ ಮಾಡೋದಾದ್ರೆ ನೀನು ಅವಳ ಜೊತೆ ಹೋಗ್ಬೋದು. ರೀ, ಆರ್ತಿ ನಮ್ಮನೆ ಸೊಸೆ ಅಲ್ವಾ ರೀ? ಗಾಯತ್ರಿ, ಆರ್ತಿಯವರೇ, ಇನ್ನೀ ಮನೆ ಋಣ ಮುಗೀತು ನಮಗೆ. ನಡೀರಿ ಹೋಗೋಣ. ನಂಗೆ ಯಾಕೋ ಇದೆಲ್ಲ ಸರಿ ಹೋಗ್ತಾ ಇಲ್ಲ. ನಾನು ಒಂದೇ ಒಂದ್ ಸರ್ತಿ ಹೋಗಿ ಆರ್ತಿ ಹತ್ರ ಮಾತಾಡ್ಕೊಂಡು ಬರ್ತೀನಿ. ಶಶು, ಪರಿಸ್ಥಿತಿನ ಅರ್ಥ ಮಾಡ್ಕೊಳ್ಳೋ. ಆರ್ತಿನೇ ಮನೆ ಬಿಟ್ಟು ಹೋಗ್ತೀನಿ ಅಂದ್ರು ಸೂರ್ಯ ಅವಳು ಬೆನ್ನಿಂದ ನಿಂತಿದ್ದಾನೆ. ಅವಳು ನಿನ್ನ ಹತ್ರ ಮಾತು ಆಡಲ್ಲ, ನಿನ್ ಜೊತೆ ಬರೋದು ಇಲ್ಲ. ಬಲವಂತವಾಗಿ ಅವಳನ್ನ ಕರ್ಕೊಂಡು ಬಂದ್ರೆ ನಿನ್ನ ಅವಳ ಜೊತೆ ಸಂಸಾರ ಮಾಡೋಕ್ಕಾಗಲ್ಲ. ಅದಕ್ಕೆ ಬೇರೆ ದಾರಿ ನೀದೇರಿ ಬಾ. ಅಲ್ಲ ಅತ್ತೆ, ನನಗೆ ಒಂದೇ ಒಂದು ಅವಕಾಶ. ಈಗ ಸಮಾಧಾನ ಆಯ್ತಾನೋ? ಸಮಾಧಾನ ಆಯ್ತಾ? ಬೇಡ ಬೇಡ ಅಂದ್ರು ನನ್ನ ಕೂಡಾಕ್ ಬಂದ್ರಲ್ಲ, ಏನ್ ಸಾಧನೆ ಮಾಡಿದ್ರಿ ನೀವು? ಅಲ್ಲ ಕಣೋ, ಸಂತೋಷವಾಗಿ ನೆಮ್ಮದಿಯಾಗಿ ಬಾಳ್ತಿದ್ದ ಹುಡುಗಿ ಬಾಳಿಗೆ ಕೊಳ್ಳಿ ಇಟ್ರಲ್ಲ, ಹಾಲು ಕುಡ್ದೆ ಸಂತೋಷ ಆಗಿರ್ಬೇಕಲ್ಲ ನಿಮ್ಮಿಬ್ರಿಗೂ. ತುಂಬಿದ ಬಸರಿನ ನಡು ನೀರಲ್ಲಿ ಕೈ ಬಿಟ್ಟು ಯಾವ ಹಿಂದೆನೋ ಓಡೋದೆ ನೀನು. ಅವಳು ಒದ್ದು ಹೊರಗಾಕಿದ್ಲು ಅಂದ ತಕ್ಷಣ ಈಗ ಇವಳು ಬೇಕಾಯ್ತಾ ನಿನ್ಗೆ? ಎಂತ ಸ್ವಾರ್ಥಿನೋ ನೀನು. ನೀನ್ ಯಾವತ್ತೂ ಉದ್ಧಾರ ಆಗಲ್ಲ, ನೋಡ್ತಾ ಇರೋ. ನೋಡಿದ್ಯಾ, ನಿಮ್ಮಮ್ಮ ನೀನ್ ವಿರುದ್ಧ ನಿಂತಿದ್ದಾರೆ, ಅವಳು ಸಪೋರ್ಟ್ ಮಾಡ್ತಿದ್ದಾರೆ. ಅಂಥದ್ರಲ್ಲಿ ಅವಳನ್ನ ಕರ್ಕೊಂಡು ಬಂದು ನೀನ್ ಸಂಸಾರ ಮಾಡ್ತೀಯಾ? ನೋಡು, ಬಾ ನನ್ ಜೊತೆ. ಅದಕ್ಕೆ ಈಗ ಅತ್ತಿ ಏನ್ ಪ್ರಯೋಜನ? ಆಗಿದ್ದೆಲ್ಲ ಒಳ್ಳೇದಕ್ಕೆ ಅನ್ಕೊಂಡು ಮನ್ಸಿಗೆ ಸ್ವಲ್ಪ ಸಮಾಧಾನ ಮಾಡ್ಕೊಳ್ಳಿ. ಅಹಲ್ಯ, ಸ್ವಲ್ಪ ಸುಮ್ಮನೆ ಇರ್ತೀಯ? ಈಗಲೇ ತಲೆ ಕೆಟ್ಟಿದೆ. ನಿನ್ ಬಾಯಿಗೆ ಬಂದಾಗ ಮಾತಾಡಿ ನಾನು ಹುಚ್ಚಡಿಸ್ಬೇಡ. ಬೀಗ್ರೆ, ಈಗಾಗಲೇ ಎಲ್ಲ ವಿಷಯನೂ ನಿಮ್ಗೆ ಗೊತ್ತಾಗಿದೆ. ಈ ವಿಷಯನ ಹೇಳೋದು ಬೇಡ ಅಂತ ಆರ್ತಿನ ತಡೆದಿದ್ದು ನಾವು. ನೀವು ಅದೇನ್ ಶಿಕ್ಷೆ ಕೊಡ್ಬೇಕೋ ಅದನ್ನ ನಮಗ್ ಕೊಡಿ. ಆದ್ರೆ ನಮ್ಮ ಆರ್ತಿಗೆ ಮಾತ್ರ ಏನೂ ಹೇಳ್ಬೇಡಿ. ನೀವು ನಮ್ಮ ನಂಬಿಕೆಗೆ ದ್ರೋಹ ಮಾಡಿದ್ದೀರಾ ಶೋಭಾ ಅವರೇ. ಸತ್ಯೇಂದ್ರ ಅವರು ಬಿಸ್ನೆಸ್ ಸರ್ಕಲ್ನಲ್ಲಿ ತುಂಬಾ ಸಂಭಾವಿತರು ಅಂತ ಕೇಳಿದ್ದೆ. ಅದಕ್ಕೆ
ನಿಮ್ಮ ಮಗಳ ಮದುವೆ ಪ್ರಸ್ತಾಪ ಬಂದಾಗ ನಾನು ಹಿಂದು ಮುಂದೆ ನೋಡದೆ ನಮ್ಮನೆ ಸೊಸೆ ಮಾಡ್ಕೊಳಕ್ಕೆ ಹೋಗ್ತಿದೆ. ನೀವು ಈ ರೀತಿ ಮಾಡ್ತೀರಾ ಅಂತ ನಾನು ಅಂದ್ಕೊಂಡಿರ್ಲಿಲ್ಲ. ನಾವು ಸುಳ್ಳು ಹೇಳಿದ್ದೀವಿ ಬೀಗ್ರೆ. ನಿಮ್ಮ ಮನೆ ಸಂಬಂಧ ಬಂದಾಗ ಸೂರ್ಯ ಅವರು ನಿಮ್ಮ ಮನೆ ನಮ್ಗೆ ತುಂಬ ಇಷ್ಟ ಆಯಿತು. ನಿಮ್ಮ ಮನೆಗೆ ಬಂದರೆ ನಮ್ಮ ಆರ್ತಿ ಸಂತೋಷವಾಗಿರ್ತಾಳೆ, ನೆಲೆ ಇಲ್ದಿರೋ ನನ್ನ ಮೊಮ್ಮಗಂಗೆ ಒಂದು ಆಸೆ ಸಿಗತ್ತೆ ಅನ್ನೋ ಸ್ವಾರ್ಥದಿಂದ ಆರ್ತಿ ವಿಧವೆ ಅಂತ ನಾವು ಸುಳ್ಳು ಹೇಳಿದ್ವಿ. ನೀವೇನೋ ಸುಳ್ಳು ಹೇಳಿದ್ರಿ, ಆದರೆ ಆರ್ತಿ ನಮ್ಮ ಮನೆಗೆ ಸೊಸೆಯಾಗಿ ಬಂದ್ಮೇಲಾದ್ರೂ ಸತ್ಯ ಏನು ಅಂತ ಹೇಳ್ಬೋದಾಗಿತ್ತಲ್ಲ. ಮದ್ವೆಗೆ ಮುಂಚೆನೆ ಸತ್ಯ ಹೇಳ್ತೀನಿ ಅಂತ ಆರ್ತಿ ಹೇಳ್ತಾನೆ ಇದ್ಲು. ಅವಳನ್ನು ತಡೆದಿದ್ದು ನಾವು. ಇದೆಲ್ಲ ಅವಳು ತಪ್ಪೇನೂ ಇಲ್ಲ ಬಿಗ್ರೆ. 1000 ಸುಳ್ಳು ಹೇಳಿ ಒಂದು ಮದುವೆ ಮಾಡು ಅಂತಾರೆ. ಇಷ್ಟು ಮೇಲೂ ನಾವು ಮಾಡಿದ ತಪ್ಪು ಅನ್ಸಿದ್ರೆ ನಮ್ಗೇನ್ ಬೇಕಾದ್ರೂ ಶಿಕ್ಷೆ ಕೊಡಿ, ನಾವು ಅನುಭವಿಸೋಕೆ ಸಿದ್ಧ ಆಗಿದ್ದೀವಿ. ಅವಳನ್ನ ಮನೆ ಬಿಟ್ಟು ಹೋಗು ಅಂತ ಹೇಳಿದ್ದೀನಿ. ನಾನು ಕೊಡೋ ಶಿಕ್ಷೆ ಅದೇ. ನೀವು ಅವಳನ್ನು ಕರ್ಕೊಂಡು ಹೋಗ್ಬೋದು. ಸುಳ್ಳು ಹೇಳಿದ್ರೆ ಅದ್ರ ಪರಿಣಾಮ ಏನು ಅಂತ ಆಗ ಅರ್ಥ ಆಗುತ್ತೆ. ಬಿಗ್ರೆ, ಆರ್ತಿನ ಮನೆ ಬಿಟ್ಟು ಕಳಿಸ್ತಾ ಇದ್ದೀರಾ? ದಯವಿಟ್ಟು ಹಾಗೆ ಮಾಡಬೇಡಿ ಬೀಗ್ರೆ. ನಮ್ಮ ಆರ್ತಿ ಜೀವನದಲ್ಲಿ ತುಂಬಾ ನೊಂದಿದ್ದಾಳೆ. ಈಗ ತಾನೇ ಸಂತೋಷ ಏನು ಅನ್ನೋದನ್ನ ಅವಳು ನೋಡ್ತಾ ಇದ್ದಾಳೆ. ಮತ್ತೆ ಅವಳ ಜೀವನ ನರಕಕ್ಕೆ ತಳ್ಬೇಡಿ ಬೀಗ್ರೆ. ದಯವಿಟ್ಟು ಇಂಥ ನಿರ್ಧಾರ ತಗೋಬೇಡಿ ರೀ. ಸ್ವಲ್ಪ ನನ್ನ ಮಾತು ಕೇಳ್ರಿ. ಶುಭಮ್ಮ, ಏನಿದು? ಇವ್ರ ಮುಂದೆ ಯಾಕೆ ನೀವು ಬೇಡ್ಕೊಂತ ಇದ್ದೀರಾ? ಅದು ನಮಗೆ ಶ್ರೇಯಸ್ಸಲ್ಲ. ಇವರು ಆರ್ತಿ ಅವ್ರನ್ನ ಮನೆಯಿಂದ ಹೊರಗಡೆ ಹಾಕಿದ್ರೆ ಏನಾಯ್ತು? ನಾನು ಇವ್ರ ಜೊತೆ ಇರ್ತೀನಿ. ಇವ್ರಿಗೆ ಯಾವ ತೊಂದರೆನೂ ಆಗ್ದಿರೋ ಹಾಗೆ ಜೋಪಾನವಾಗಿ ನಾನು ಕಾಪಾಡ್ಕೋತೀನಿ ಅಮ್ಮ. ಏನೇ ಇದು ಆರ್ತಿ, ನಾವು ಯಾವ್ದು ಆಗ್ಬಾರ್ದು ಅಂತ ಅನ್ಕೊಂಡಿದ್ವು ಅದೇ ಆಗೋಯ್ತಲ್ಲ. ನಮ್ಮಿಂದ ಮತ್ತೆ ನಿನ್ ಜೀವನ ಹಾಳಾಗೋಯ್ತು ನೋಡಿ. ಸಮಾಧಾನ ಮಾಡ್ಕೊಳ್ಳಿ ಶೋಭಮ್ಮ. ನಿಮಗ್ ನನ್ ಮೇಲೆ ನಂಬಿಕೆ ಇದೆ ಅಲ್ವಾ? ನಾನು ಇವ್ರಿಗೆ ಯಾವ ತೊಂದರೆನೂ ಆಗ್ತಿರೋ ತರ ನೋಡ್ಕೋತೀನಿ. ಬೀಗ್ರೆ, ದಯವಿಟ್ಟು ಇನ್ನೊಂದ್ಸಲ ಯೋಚನೆ ಮಾಡಿ ನೋಡಿ. ಮಕ್ಕಳನ್ನ ಮನೆಯಿಂದ ಹೊರಗೆ ಹಾಕ್ಬೇಡಿ. ನಿಮ್ ಕೈ ಮುಗ್ದು ಕೇಳ್ಕೊತೀನಿ. ಮೊದಲು ನೀವಿಲ್ಲಿಂದ ಹೊರಡಿ. ನಿಮ್ಮ ಮುಖ ನೋಡೋಕ್ಕೂ ನನಗೆ ಇಷ್ಟ ಆಗ್ತಿಲ್ಲ. ನೋಡಿದ್ರಲ್ಲಮ್ಮ, ಸುಳ್ಳು ಹೇಳಿದ ಮದುವೆ ಮಾಡಿದ್ದಕ್ಕೆ ಎಂತ ಪ್ರತಿಫಲ ಸಿಕ್ತು ಅಂತ. ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡು ಆರ್ತಿ. ನಮ್ಮಿಂದ ನಿನ್ ಜೀವನ ಹಾಳಾಗೋಯ್ತು. ಕ್ಷಮಿಸ್ಬಿಡು. ಇಲ್ಲ ಅಮ್ಮ, ನೀವೇನು ಸುಳ್ಳು ಹೇಳಿ ಮದುವೆ ಮಾಡಿದ್ರಿ. ಅದೆಲ್ಲ ಮುಚ್ಚಿಟ್ಟಿದ್ದು ನನ್ನ ತಪ್ಪು. ಸಾಕು ನಿಲ್ಸಿ. ಈ ನಿಮ್ಮ ಗೋಳಾಟನ ನಿಮ್ಮ ಮಗಳನ್ನ ಮನೆಗೆ ಕರ್ಕೊಂಡೋಗಿ ಅಲ್ಲಿ ಗೋಳಾಡಿ. ಶೋಭಮ್ಮ, ನೀವೇನು ಹೊರಡಿ. ಆರ್ತಿಯವ್ರ ಚಿಂತೆ ಬಿಟ್ಬಿಡಿ. ನಾನು ಆರ್ತಿಯವ್ರ ಜೊತೆ ಇರ್ತೀನಿ. ಅವ್ರನ್ನ ಜೋಪಾನವಾಗಿ ಕಾಪಾಡ್ಕೋತೀನಿ. ನೀವಿಲ್ಲಿ ನೆಕ್ಸ್ಟ್ ಬೇಡ್ಕೊಂಡ್ರು ಇದಕ್ಕೆ ಬೆಲೆ ಇರಲ್ಲ.
ನೀವು ಹೊರಡಿ ಶೋಭಮ್ಮ. ಆರತಿ ಅವರೇ ಬನ್ನಿ.